ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್, ಪ್ಲೀಸ್ ಸಪೋರ್ಟ್ ಮೀ. ನಾನು ಹಿಂದಿನ ವಿಡಿಯೋದಲ್ಲಿ ಹೋಮ್ ಸ್ಟೇ ಮಾಡಿರೋದನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಅದನ್ನು ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೀನಿ. ಹಾಗೆ ನಾವು ಇವತ್ತು ಒಂದು ಫಂಕ್ಷನ್ನಿಗೆ ಹೋಗಿದ್ವಿ, ಅದ್ರ ಬಗ್ಗೆಯೂ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಓಕೆ, ಇವಾಗ ನಾವು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಎಲ್ಲ ಮುಗಿಸ್ಕೊಂಡು ಸಚ್ಚಿ ಬ್ಯಾಂಕಿಗೆ ಹೋಗಿದ್ದರು. ನಾನು ಕೂಡ ಅಡುಗೆ ಎಲ್ಲ ಏನೂ ಮಾಡಲಿಲ್ಲ, ಏನಕ್ಕಂದರೆ ಫಂಕ್ಷನ್ಗೆ ಹೋಗೋದಿತ್ತು. ಸೊ ನಾನು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೆ. ತಲೆ ಸ್ನಾನ ಮಾಡಿದಾಗ ತಲೆ ಬಾಚೋದಿಲ್ಲ, ಯಾಕಂದರೆ ಕೂದಲು ಹಾಳಾಗುತ್ತೆ. ಸೊ ಹಾಗೆ ಕೂದಲನ್ನು ಮೇಲೆ ಕಟ್ಕೊಂಡು ಇಲ್ಲೇ ಲೋಕಲಲ್ಲಿತ್ತು. ಸೊ ಹಾಗೆ ಇವಾಗ ನಾನು ಈ ಥರ ರೆಡಿ ಆಗಿಬಿಟ್ಟು ಇವಾಗ ಹೋಗಬೇಕು. ಗೋಲ್ಡ್ ಮಾಂಗಲ್ಯ ಚೈನನ್ನು ಹಾಕ್ಕೋಬೇಕು ಅಂತ ಅಂದ್ಕೊಂಡೆ. ಆದರೆ ಏನಾಯಿತು ಅಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಮಾಂಗಲ್ಯ ಚೈನ್ನ ತೆಗ್ದಿಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಗೋಲ್ಡ್ ಚೈನ್ ಇತ್ತು, ಅದನ್ನು ಮಾತ್ರ ಹಾಕ್ಕೊಂಡು ನಾನು ರೆಡಿಯಾಗಿ ಸಚ್ಚಿಗೆ ವೇಟ್ ಮಾಡ್ತಾ ಆಚೆ ಕಾಯ್ತಾ ಇದ್ದೆ. ಈಗ ಸಚ್ಚಿಯವರು ಬಂದರು. ಸೊ ಇವಾಗ ನಾವಿಬ್ಬರು ಸೇರಿ ನಮ್ಮ ಅಣ್ಣನ ಮಗಂದು ನಾಮಕರಣ ಇದೆ, ಕಿಶನ್ ಅಂತ ಅವನ ಹೆಸರಿಟ್ಟರು. ಸೊ ಇವಾಗ ನಾವು ಬಟ್ಟೆ ಅಂಗಡಿಗೆ ಹೋಗಬೇಕಾಗಿತ್ತು. ಅವನಿಗೊಂದು ಬಟ್ಟೆ ತೊಗೊಂಡು ಅವ್ರ ಮನೆಗೆ ಹೋಗಬೇಕು. ಸೊ ಇವಾಗ ನಾವಿಬ್ಬರು ಹೋಗ್ತಾ ಇದ್ದೀವಿ. ಇಲ್ಲೇ ಲೋಕಲಲ್ಲಿರೋ ಅಂಗಡಿಗೆ ಹೋಗಿ ಅವನಿಗೆ ಒಂದು ಬಟ್ಟೆನ ತೊಗೊಂಡು ಇವಾಗ ನಾವು ಅವ್ರ ಮನೆಗೆ ಹೋಗಿ ಅದನ್ನ ಕೊಟ್ಟು ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಸಚ್ಚಿ ರಿಟರ್ನ್ ಬ್ಯಾಂಕಿಗೆ ಹೋಗ್ತಾರೆ. ಇವಾಗ ನಾವು ಅವ್ರ ಮನೆಗೆ ಬಂದ್ವಿ. ಹಾಯ್, ಬರ್ರಿ ಕಡೆ ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ನಾನು ಅವ್ರಿಗೆ ತಂದಿರೋ ಗಿಫ್ಟನ್ನು ಕೊಟ್ಟು ಸೊ ನಾವು ರಿಟರ್ನ್ ಮನೆಗೆ ಆದ್ವಿ. ಸಂಜೆ ಸಚಿನ್ಗೆ ಅವ್ರನ್ನ ಕೂಡ ಜಗಳ ಮಾಡ್ತಾಯಿದ್ರು. ಸೊ ಹಂಗೆ ಸ್ವಲ್ಪ ಕಾಮಿಡಿ ಎಲ್ಲ ನಡೀತು. ಇವಾಗ ನಾವು ಲೂಡೋ ಆಡ್ತಾ ಇದ್ದೀವಿ. ಲೂಡೋದಲ್ಲಿ ನನ್ನ ಗಂಡನ ನಂಗೆ ಸೋಲ್ಸೋಕ್ಕಾಗೋದೇ ಇಲ್ಲ, ಯಾಕಂದರೆ ಯಾವಾಗಲೂ ಅವರೇ ಗೆಲ್ಲೋದು. ಸೊ ಸ್ವಲ್ಪ ಹೊತ್ತು ಲೂಡೋನ ಆಡಿ ನಾನು ಮಲಗಿದೆ. ನಮ್ಮ ಓನರ್ ಆಂಟಿ ಊಟ ಮಾಡಿದ್ರು. ನಿಜ, ನಮ್ಮ ಓನರ್ ಆಂಟಿ ಎಷ್ಟು ಒಳ್ಳೆಯರಿದ್ದಾರೆ ಅಂದರೆ ಊಟ ಕೊಟ್ಟರು ಅಂತ ಅಲ್ಲ, ನಾನು ಯಾವಾಗ ಹುಷಾರಿಲ್ದಾಗ ಅಲ್ಲಿ ಅಥವಾ ಏನಾದರೂ ಅವ್ರ ಮನೇಲಿ ಸ್ಪೆಷಲ್ ಇದ್ದರೂ ನಂಗೆ ಬಿಡ್ತಿನ್ನಂಗಿಲ್ಲ. ನನಗೆ ನನ್ನ ತಾಯಿ ಫೀಲೇ ಆಗುತ್ತೆ. ಅವ್ರು ಯಾವಾಗಲೂ ಮಾತಾಡೋದು ಹಾಗೆ ಇರಲಿ ಬಿಡುವ ಮಗಳ, ನೀನು ನಮ್ಮ ಮಗಳಿದ್ದಂಗೆ ಅಂತ ಅಂತಿರ್ತಾರೆ. ನಾವು ಚೆನ್ನಾಗಿರ್ಬೇಕಂದ್ರೆ ನಮ್ಮ ಆಜು ಬಾಜು ನೇಬರ್ಸ್ ಕೂಡ ಚೆನ್ನಾಗಿರ್ಬೇಕಂತೆ. ಸೊ ನಮ್ಮ ನೇಬರ್ಸ್ ಕೂಡ ತುಂಬ ಒಳ್ಳೆಯರಿದ್ದಾರೆ ಇಲ್ಲಿ. ಓಕೆ, ಲಾಗ್ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಮುಗಿಸಿ ಟಿಫಿನ್ ಮಾಡೋದು ಅಂದರೆ ಇವತ್ತು ರಜೆ ಇತ್ತಲ್ಲ, ಫೋರ್ ಸ್ಯಾಟರ್ಡೇ. ಸೊ ಹಾಗಾಗಿ ಸಚ್ಚಿನೂ ಲೇಟಾಗಿ ಎದ್ರು. ಕಲೆಕ್ಷನ್ ಅಮೌಂಟ್ ಕೊಡೋದಿತ್ತು. ಅವರು ಬ್ಯಾಂಕಿಗೆ ಹೋಗಿ ಹಾಗೆ ನಾಷ್ಟ ಮಾಡಿ ನನಗೂ ತರ್ತೀನಿ ಅಂತ ಹೇಳಿದರು. ಆಲ್ರೆಡಿ ಲೇಟಾಗಿದೆ. ಸೊ ನಮ್ಮ ಮಧ್ಯಾಹ್ನ ಊಟಕ್ಕಾದ್ರೂ ರೆಡಿ ಮಾಡೋಣ ಅಂತಂದೇಳಿ ಇವಾಗ ಅವರು ನನಗೆ ದೋಸೆ ತೊಗೊಂಬಂದು ಕೊಟ್ಟರು. ನಾನು ಆಲ್ರೆಡಿ ರೊಟ್ಟೆ ಮಾಡಿದ್ದೆ. ಸೊ ಅವ್ರು ಬೇಜಾರಾದರೂ ನೀ ರೊಟ್ಟೆ ಮಾಡ್ತೀನಿ ಅಂತ ಹೇಳಿದರೆ ನಾನು ಅಲ್ಲಿ ತಿಂದೇ ಬರ್ತಿರ್ಲಿಲ್ಲ ಅಂತ. ಸೊ ನಾನು ಮಧ್ಯಾಹ್ನದ ಅಡುಗೆ ಹೆಸರು ಕಾಳು ಪಲ್ಯ ಮತ್ತು ರೊಟ್ಟೆ, ಸಾಂಬಾರು, ಅನ್ನ ಎಲ್ಲ ರೆಡಿ ಮಾಡಿಟ್ಟು ಸ್ವಲ್ಪ ಬಾಂಡೆ ಇತ್ತು, ತೊಳೆದು ಗ್ಯಾಸ್ ಎಲ್ಲ ಒರೆಸಿಟ್ಟು ಬಟ್ಟೆನ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತು. ಸೊ ಮಷಿನ್ಗೆ ಹಾಕಿ ನಾನು ಇವಾಗ ನನಗೆ ಮಾರ್ನಿಂಗಿಂದ ಅಂದರೆ ಇವಾಗ ಸ್ವಲ್ಪ ರೆಸ್ಟ್ ಸಿಕ್ಕಿರೋದು. ಸೊ ಅದು ಬಟ್ಟೆ ವಾಶ್ ಆಗ್ತಾಯಿದೆ ನೋಡಿ. ಇವಾಗ ವಿಡಿಯೋ ಮಾಡ್ತಿದ್ದೀನಿ, ಇನ್ನೂ ಕೂಡ ತೆಗ್ದಿಲ್ಲ. ನಾನನ್ನು ಒಣ ಹಾಕಬೇಕು. ಇವಾಗ ಫ್ರೆಶ್ ಆಗಿ ಕುಂತೆ. ಇವಾಗ ಮ್ಯಾಟರ್ ಬರೋಣ. ನಾನು ಚಿಕ್ಕಮಂಗ್ಳೂರು ಟೂರಿಗೆ ಹೋದಾಗ ಇದೇ ಹೋಮ್ ಸ್ಟೇ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಅದರ ಫಿಕ್ಸ್ ಎಲ್ಲ ನಾನು ಹಾಕ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ನಾವಿರೋ ಹೋಮ್ ಸ್ಟೇ ಮಲ್ನಾಡ್ ಹೋಮ್ ಸ್ಟೇನು ಅಂತ ಹೇಳ್ತಿದ್ರು, ಹಳ್ಳಿ ಮನೆ ಹೋಮ್ ಸ್ಟೇ ಅಂತಲೂ ಹೇಳ್ತಿದ್ರು. ಇದು ಚಿಕ್ಕಮಂಗ್ಳೂರಿಂದ 7 ಕಿಲೋಮೀಟರ್ ಇದೆ. ಏನಂದರೆ ಸುತ್ತಲೂ ಕಾಫಿ ಎಸ್ಟೇಟು, ಮಧ್ಯದಲ್ಲಿ ನಾವಿದ್ವಿ. ನೋಡೋಕೆ ನಿಜವಾಗ್ಲೂ ಗ್ರೀನ್ ಮಧ್ಯೆ ಇರೋದೇ ಖುಷಿ. ಏನಂದರೆ ಇವಾಗ ನಮಗೆ ಅವರು ಕಾಲ್ ಮಾಡಿದರೆ ಹೇಳ್ತಾರೆ, ಕಬ್ಬಿನಹಳ್ಳಿ ಮತ್ತು ಹಿರೇಕೊಳ್ಳೆ, ಚಿಕ್ಕೊಳ್ಳೆ ಅಂತ ಪ್ಲೇಸ್ ಇದೆ. ಇದು ಇರೋದು ಹಿರೇಕೊಳ್ಳೆಯಲ್ಲಿ. ನೋಡ್ತಾ ಇರ್ಬೋದು ನೀವು, ರೂಮ್ಸ್ ಎಲ್ಲ ಚೆನ್ನಾಗಿದೆ. ನಮಗಂತೂ ಮಾರ್ನಿಂಗ್ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ. ಸುತ್ತಲೂ ಕಾಫಿ ಎಸ್ಟೇಟು. ಇದು ನೈಟಲ್ಲಿ ಈ ಥರ ಕಾಣಿಸುತ್ತೆ. ಏನಂದರೆ ನಮಗೆ ಫೈರ್ ಕ್ಯಾಂಪ್ ಬೇಕಾದರೆ ಮ್ಯೂಸಿಕ್ ಹಾಕಿ ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರೆ. ನಾವು ಆಚೆ ಕಡೆಯಿಂದ ತರಿಸ್ಕೊಳ್ಳೋ ಊಟನ ಈ ರೂಮಲ್ಲಿ ಮಾಡ್ಬೋದು. ಮತ್ತು ನಾವು ಆಚೆ ಮಾಡ್ತೀವಂದರೆ ಆಚೆನೂ ನಮಗೆ ಡೈನಿಂಗ್ ಟೇಬಲ್ ಹಾಕಿ ಮತ್ತು ಚೇರ್ಗಳನ್ನೆಲ್ಲ ಹಾಕಿ ಊಟಕ್ಕೂ ಕೊಡ್ತಾರೆ. ನೋಡ್ತಾ ಇರ್ಬೋದು ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದು. ಇದು ಡಿಟು ಹೇಗಿದೆ, ನಾವೇ ತೆಗ್ದಿರೋ ಪಿಕ್ಸ್ ಇವೆಲ್ಲ. ಈ ಥರ ನೈಟ್ನು ಇಲ್ಲಿ ಊಟ ಮಾಡ್ಬೋದು.
ಆ್ಯಂಡ್ ಮೇನ್ ಏನಂದರೆ ಡ್ಯಾನ್ಸ್ ಮಾಡ್ಬೋದು ಫೈರ್ ಕ್ಯಾಂಪ್ ಎಲ್ಲ ಹಾಕ್ಕೊಂಡು. ಆಮೇಲೆ ಇದು ಹಿರೇಕೊಳಲೆ ಹತ್ತಿರ ಇರೋ ಅಂದರೆ ಲೇಕ್ ಇದು. ನಾವು ಹೋದಾಗ ಸ್ವಲ್ಪ ಕಡಿಮೆ ಇತ್ತು ನೀರು, ಇವಾಗ ಫುಲ್ ಆಗಿದೆ. ಅದು ವೀಡಿಯೋಸ್ ನಂಗೆ ಬಿಟ್ಟಿದ್ರು, ನಾವು ನೋಡಿದ್ದೀವಿ. ನೋಡ್ತಾ ಇರಿ, ಇದು ಮಾರ್ನಿಂಗ್ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಸುತ್ತಲೂ ಗ್ರೀನ್ರಿ, ಎಲ್ಲಿ ನೋಡಿದ್ರು ಗ್ರೀನ್ ಗ್ರೀನ್ ಗ್ರೀನ್. ಇಂಥ ಪ್ಲೇಸಲ್ಲಿ ಇರೋದೇ ಒಂಥರ ಖುಷಿಯಾಗುತ್ತೆ. ಒಳ್ಳೆ ಅಮೌಂಟಲ್ಲೇ ಸಿಕ್ತು ನಮಗೆ 4 ಜನಕ್ಕೂ. ನಮ್ಗೆ ಇಷ್ಟ ಆಯಿತು. ಇದು ಫ್ಲವರ್ಸ್ ಐತಲ್ಲ, ಇದು ನಂಗೆ ತುಂಬಾ ಇಷ್ಟ ಆಯಿತು. ಇದ್ರದ್ದು ಬೀಜಗಳನ್ನು ನಾನು ಇಸ್ಕೊಂಬಂದೆ. ಅವ್ರು ಕೂಡ ನೆಕ್ಸ್ಟ್ ಟೈಮ್ ಬಂದಾಗ ಒಣಗಿರುತ್ತೆ ಬೀಜ ಕೊಡ್ತೀನಿ ಅಂತ ಹೇಳಿದರು. ಸೊ ಸೈಕಲ್ ಇತ್ತು, ನಾವು ಅಲ್ಲೇ ಒಂದು 2 ಕಿಲೋಮೀಟ್ರ್ ಹತ್ರ ಯಾವುದೋ ಒಂದು ಪ್ಲೇಸ್ ಇದೆ, ನೋಡಬೇಕಂದ್ರೆ ಕರ್ಕೊಂಡು ಹೋಗ್ತೀವಿ ಅಂದರು. ಬಟ್ ನಾವು ಮಾರ್ನಿಂಗ್ ಬರಬೇಕಾಗಿತ್ತು, ಸೊ ಹಾಗಾಗಿ ಹೋಗಲಿಲ್ಲ. ಮಾರ್ನಿಂಗ್ ಕಾಫಿ ಕುಡಿದು ನಾವು ಮತ್ತೆ ರಿಟರ್ನ್ ಊರ ಕಡೆ ಬಿಟ್ವಿ. ಇದೊಂದು ಸರಿ ಇದನ್ನು ಪಿಕ್ ಹಾಕಿಬಿಡ್ತೀನಿ, ವಿಡಿಯೋಸ್ನ ನೋಡ್ಕೊಂಬಿಡಿ. ಈ ಥರ ಹೋಮ್ ಸ್ಟೇ ಇದೆ, ಯಾರಿಗಾದ್ರೂ ಬೇಕಿದ್ದರೆ ಹೇಳಿ. ಏನಂದರೆ ಪ್ರೈಸ್ ಹೇಳ್ಬೋದು, ಬಟ್ ಅದು ಸೀಸನ್ ವೈಸ್ ಸೀಸನ್ನು ಏನಾಗುತ್ತೆ ಅಂದರೆ ಪ್ರೈಸ್ನ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಹೋದಾಗೆಲ್ಲ ಪರ್ ಹೆಡ್ಗೆ 700 ಏನೋ ಇತ್ತು. ನಾವು ಊಟ ಬೇಕಂದರೆ ಅಲ್ಲೇ ಮಾಡ್ಬೋದು, ಅವರು ಮಾಡಿಕೊಡ್ತಾರೆ. ಬೇಡ ಅಂದರೆ ನಮಗೆಲ್ಲ ಸ್ವಿಗ್ಗಿ, ಜೊಮೊಟೊ ಅದೆಲ್ಲ ಆಪ್ಷನ್ ಇದೆ, ನಾವು ಅಲ್ಲಿಗೂ ತರಿಸ್ಕೋಬೋದು. ಆಚೆ ಕುತ್ಕೊಂಡಾದರೂ ಊಟ ಮಾಡ್ಬೋದು. ಅದಕ್ಕೆ ಅಂತ ಒಂದು ರೂಮ್ ಇದೆ, ಹಾಕಿದ್ನೆಲ್ಲ ಆ ರೂಮಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು. ಡ್ರಿಂಕ್ಸ್ ಅಲೌವ್ ಇದೆ, ಡ್ಯಾನ್ಸು ಹೆಂಗೆ ಬೇಕಾದರೂ ಹಂಗೆ ನಮ್ಮದೇ ಫ್ರೀ ಆಗಿರ್ಬೋದು ನೋಡಿರಿ. ನಮ್ಗೆ ಯಾವುದೇ ಒಂದು ತೊಂದರೆ ಇಲ್ಲ ಅಲ್ಲಿ, ಅಷ್ಟು ಫ್ರೀ ಆಗಿರ್ಬೋದು. ಆ್ಯಂಡ್ ಒಂದು ಆಂಟಿ ನಮ್ಮ ಒಟ್ಟಿಗೆ ಯಾವಾಗಲೂ ಇರ್ತಾರೆ, ಮತ್ತು ಓನರ್ ಕೂಡ ಬರ್ತಾ ಹೋಗ್ತಾ ಇರ್ತಾರೆ. ಸೊ ನೋಡ್ತಾ ಇರ್ಬೋದು. ನೈಟ್ ಫೈರ್ ಕ್ಯಾಂಪ್ ಹಾಕಿದ್ರಲ್ಲ, ಅದು ಇಲ್ಲೇ ಹಾಕಿದ್ದು. ಅಂದರೆ ಆಚೆ ಕಡೆ ಹೋಮ್ ಸ್ಟೇ ಬಿಟ್ಟು ಆಚೆ ಕಡೆ ನಮ್ಮ ಕಾರೆಲ್ಲ ಪಾರ್ಕಿಂಗ್ ಮಾಡ್ತೇವಲ್ಲ, ಇಲ್ಲಿ ಇದೇ ಪ್ಲೇಸಲ್ಲಿ ನಮಗೆ ಫೈರ್ ಕ್ಯಾಂಪ್ನ ಹಾಕ್ಕೊಡ್ತಾರೆ. ನಿಜ ಎಷ್ಟು ಖುಷಿ ಇತ್ತು ಅಂದರೆ ನಮಗಲ್ಲಿ ಬಿಟ್ಟು ಬರೋಕ್ಕೂ ಮನಸ್ಸಿರಲಿಲ್ಲ, ಅಷ್ಟು ಖುಷಿಯಾಗಿದ್ವಿ. ಬಟ್ ಬರಲೇಬೇಕಾಗಿತ್ತು. ಇದೆಲ್ಲ ಕಾಫಿ ಎಸ್ಟೇಟ್ ಅವ್ರದ್ದೇ ಇದು. ಸೊ ಇದು ಪ್ರೈವೇಟು ಅವ್ರದ್ದೇ ಇದು. ಸೊ ಅಲ್ಲಿ ನಾವು ಇದ್ದಿದ್ದು. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ರೈಸ್ನೂ ಕೂಡ ಮೆನ್ಷನ್ ಮಾಡಿದ್ದೀನಿ. ಮತ್ತು ಸೀಸನ್ ವೈಸ್ ಸೀಸನ್ ಚೇಂಜ್ ಆಗುತ್ತೆ. ರಿಟರ್ನ್ ಬರಬೇಕಾದ್ರೆ ನಾವು ಶಿವಮೊಗ್ಗದ ಮೇಲೆ ಬಂದ್ವಿ, ಹಾಗಾಗಿ ಬರಬೇಕಾದ್ರೆ ಅಲ್ಲೇ ಸಕ್ಕರೆಬೈಲಿಗೆ ಹೋಗಿ ಬಂದ್ವಿ. ಸೊ ಅಲ್ಲಿ ಆನೆ ದುಬಾರಿಗೆ ಹೋಗಿ ಆನೆಗಳನ್ನೆಲ್ಲ ನೋಡ್ಕೊಂಬಂದ್ವಿ. ಎಂಟ್ರೆನ್ಸ್ ಫೀಸು 20 ಇತ್ತು. ಮತ್ತು ಅದು ಆನೆ ಸ್ನಾನ ಮಾಡಿಸೋದೆಲ್ಲ ನೋಡಬೇಕಂದ್ರೆ ಎಕ್ಸ್ಟ್ರಾ ಅಮೌಂಟ್ ಇತ್ತು. ನಾವು ಅದೇನೂ ತೊಗೊಳ್ಳಿಲ್ಲ. ಆನೆಗಳ ಜೊತೆ ಫ್ರೆಂಡ್ಲಿ ಆಗಿದ್ದು, ಒಂದೆರಡು ಫೋಟೋಸ್ ತೊಗೊಂಡು ರಿಟರ್ನ್ ನಾವು ಊರಿಗೆ ಬಂದ್ವಿ. ನನಗೆ ಅದು ಚಿಕ್ಕಮಂಗ್ಳೂರು ಹೋಮ್ ಸ್ಟೇ ತುಂಬಾ ಇಷ್ಟ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಆ ಕಡೆ ಹೋದರೂ ಅಲ್ಲೇ ಸ್ಟೇ ಆಗಬೇಕು ಅಂತ ಹೇಳಿ ಅವ್ರ ನಂಬರೆಲ್ಲ ತೊಗೊಂಬಂದ್ವಿ. ನಾವು ಅಲ್ಲಿಂದ ಬಂದಮೇಲೆ ನಮ್ಮ ಸೈಡಿಂದ ಹೋಗೋರಿಗೆ ಒಂದು 4-5 ಜನಕ್ಕೆ ಅದನ್ನು ರೆಫರ್ ಮಾಡಿದ್ವಿ, ಹೋಗಿದ್ದರು. ಅಂದರೆ ಲೋ ಬಜೆಟಲ್ಲಿ ಸಿಕ್ಕಿತ್ತಲ್ಲ, ಹಾಗಾಗಿ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿದ್ವಿ. ನಿಮಗೂ ಯಾರಿಗಾದ್ರೂ ಬೇಕಿದ್ದರೆ ಹೇಳಿ, ಹೋಗಿ ನೀವು ಕೂಡ ಎಂಜಾಯ್ ಮಾಡ್ಬೋದು. ನಮಗಂತೂ ಇಷ್ಟ ಆಯಿತು. ಊಟನ ಅವರು ಕೂಡ ಮಾಡಿಕೊಡ್ತೀವಿ ಅಂದರು, ಬಟ್ ನಾವು ಆಚೆ ಕಡೆಯಿಂದನೇ ತೊಗೊಂಬಂದಿದ್ವಿ. ಸೊ ನಿಮ್ಗೆ ಹೆಲ್ಪ್ ಆಗೋ ಥರ ನಾನು ತಿಳಿಸಿದ್ದೀನಿ ಅನ್ಕೊತೀನಿ. ನಾನು ನನ್ನ ಡೈಲಿ ಲಾಗ್ಸ್ ಜೊತೆಗೆ ಕುಕ್ಕಿಂಗ್ ಆಗಿರ್ಬೋದು, ಅಥವಾ ಟ್ರಿಪ್ಸ್ ಆಗಿರ್ಬೋದು, ಅಥವಾ ಶಾಪಿಂಗು, ಅಥವಾ ಬ್ಯೂಟಿ ಕೇರು, ಹೇರ್ ಕೇರು, ನಾನು ಪ್ರತಿಯೊಂದೂ ನನಗೆ ಸಾಧ್ಯ ಆದಷ್ಟು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.